ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾನಲ್ ವೈಶುಪುಟ್ಟ ಕುಟುಂಬ ವ್ಲಾಗ್. ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಕದೀರಿ? ಆರಾಮದೀರಿ? ನಾವಂತೂ ಆರಾಮದೀವ್ರಿ, ನೀವು ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ. ಬರ್ರಿ ಫ್ರೆಂಡ್ಸ, ಇವತ್ತು ನಮ್ಮೂರಿನ ದೇವಸ್ಥಾನ ತೋರಿಸ್ತೀನಿ. ಮತ್ತು ನಾವು ಆ ದೇವಸ್ಥಾನಕ್ಕೆ ಈಗ ಮಹಾನವಮಿ ಸ್ಟಾರ್ಟ್ ಐತೆ ನೋಡ್ರಿ, ಅದಕ್ಕೆ ದೇವ್ರ ಗುಡಿಗೆ ಎಣ್ಣೆ ಹಾಕ್ಬೇಕಂತ ಹೇಳಿ ಬಂದೇವ್ರಿ. ಸಾಯಂಕಾಲ ಟೈಮ ಮಳೆ ಒಂದ್ಸಲ ಬಿದ್ದು ಹೋತ್ರಿ, ಮತ್ತು ಸನಿಕ ಓಡಾಡಿನೋ ಹಳ್ಳಿ ಒಳಗೆ ಹೋಗಿರು. ಸನಿಕಾಗಿ ಬಿಟ್ಟು ನಾವು ದೇವ್ರಿಗೆ ಎಣ್ಣೆ ಹಾಕ್ಬೇಕಂತ ಹೇಳಿ ಬಂದೆ ನೋಡ್ರಿ ಫ್ರೆಂಡ್ಸ್. ಇದು ನೋಡ್ರಿ ನಮ್ಮೂರಿನ ದೇವಸ್ಥಾನ ಐತಿ. ಭೂವರಾಹ ಸ್ವಾಮಿ, ನರಸಿಂಹ ಸ್ವಾಮಿ ದೇವ್ರ ಮತ್ತು ನಾರಾಯಣ ಸ್ವಾಮಿ ದೇವ್ರ ಈ ಒಂದು ಗುಡಿ ಒಳಗೆ ಇಷ್ಟೆಲ್ಲ, ಮತ್ತು ಲಕ್ಷ್ಮೀ ನಾರಾಯಣ ಸ್ವಾಮಿ ಇಷ್ಟೆಲ್ಲ ಒಂದು ಗುಡಿ ಒಳಗೆ ಅದಾವ್ರಿ. ಇದು ಆಲ್ಮೋಸ್ಟ್ ಇಷ್ಟು ಒಂದು ಗುಡಿ ಐತೆ ನೋಡ್ರಿ, ಇದ್ರೊಳಗೆ ಎಲ್ಲ ದೇವ್ರ ಅದಾವ್ರಿ ಫ್ರೆಂಡ್ಸ. ಇಷ್ಟು ಚಂದ ಐತಂದ್ರೆ ನಮ್ಮೂರಿಂದ ದೇವಸ್ಥಾನ ಭಾಳ ಫೇಮಸ್ ಐತ್ರಿ. ಸನಿಕ ಓಡಾಡಿಯಲ್ಲಿ ಗಾಡಿ ಹಚ್ಚತ್ತಿದ್ರು, ಅದಕ್ಕೆ ನಾನು ಔಟ್ಸೈಡದ ವಿಡಿಯೋ ಮಾಡ್ಕೊಂಡೇನು ನೋಡ್ರಿ. ಎರಡನೇ ರಾಜಧಾನಿ ಕೂಡ ಅಂತ ಕದಂಬರದ ಎರಡನೇ ರಾಜಧಾನಿ ರೀ ನಮ್ಮೂರ. ಇದೆಲ್ಲ ಕದಂಬರ ಕಟ್ಟಿದ್ದು ನೋಡ್ರಿ, ಎಲ್ಲ ಕಲ್ಲಿಂದನೇ ಐತ್ರಿ. ಇದು ಇಷ್ಟು ಫೇಮಸ್ ಐತಂದ್ರೆ ಭಾಳ ಎಲ್ಲ ಹಳೆ ಗುಡಿಗಳು ಅದಾವು. ಹಿಸ್ಟ್ರಿ ಒಳಗೆ ನಾವು 7th ಸ್ಟ್ಯಾಂಡರ್ಡ್ ಇದ್ದಾಗ ನಮಗೆ ಕದಂಬರ ಎರಡನೇ ರಾಜಧಾನಿ ಅಂತ ನಮ್ಮೂರ ಫೇಮಸ್ ಐತಿ. ಆಲ್ಮೋಸ್ಟ್ ಎಲ್ಲ ಗುಡಿಗಳು ಅದಾವ್ರಿ. ಮತ್ತು ಎರಡನೇ ಕಾಶಿ ಕೂಡ ಅಂತ ನಮ್ಮೂರಿಗೆ ಹೇಳ್ತಾರೆ ನೋಡ್ರಿ ಫ್ರೆಂಡ್ಸ. ಅಷ್ಟು ಹಿಸ್ಟ್ರಿ ಇದ್ದಂತಹ ನಮ್ಮ ಊರು ಐತ್ರಿ. ಹಿಸ್ಟ್ರಿ ಒಳಗೆ ನಮ್ಮೂರ ಹೆಸರು ಐತಿ. ಅಷ್ಟು ಫೇಮಸ್ ಐತ್ರಿ. ಆಲ್ಮೋಸ್ಟ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಜನರು ಬರ್ತಾರೋ. ಮತ್ತು ಇಲ್ಲಿ ಪ್ರವಾಸಿಗರಂತೂ ಭಾಳ ಬರ್ತಾರೋ. ಮತ್ತು ದೇವಸ್ಥಾನ ಅದ ನೋಡ್ರಿ, ಅದಕ್ಕೆ ದೇವಸ್ಥಾನಕ್ಕೆ ಬಂದು ಎಲ್ಲರೂ ವಿಸಿಟ್ ಮಾಡಿ, ಫಾರಿನರ್ಸ್ ಕೂಡ ಬರ್ತಾರೆ. ಅಷ್ಟು ಇದು ಫೇಮಸ್ ಊರೈತಿ ನಮ್ದು. ನೋಡ್ಬೋದ್ರಿ ಇಲ್ಲಿ ಯಾವ ಥರ ಐತೆ ಅಂತೇಳಿ. ಶ್ರೀಹಾನ ಮತ್ತು ಅವ್ರ ಡ್ಯಾಡಿ ಗುಡಿ ಒಳಗೆ ಹೊಂಟಾರ ನೋಡ್ರಿ. ಶ್ರೀಹಾನ್ಗೆ ಗಂಟೆ ಬಾರ್ಸತ್ತಿದ್ದ, ಅದಕ್ಕೆ ಅವ್ರ ಡ್ಯಾಡಿ ಗಂಟೆ ಅವಂಗೆ ಬಾರ್ಸಪ್ಪನ ಅಂತೇಳಿ ಅವಂಗೆ ಬಾರ್ಸಕ್ಕೆ ಹಚ್ಚಿದ್ರು ನೋಡ್ರಿ. ಇದು ನೋಡ್ಬೋದ್ರಿ ಫ್ರೆಂಡ್ಸ, ಭೂವರಾಹ ದೇವ್ರ. ಮತ್ತು ಭೂವರಾಹ ದೇವ್ರ ಅಪೋಸಿಟನ ನಾರಾಯಣ ದೇವ್ರ ಮೂರ್ತಿ ಐತ್ರಿ ಫ್ರೆಂಡ್ಸ. ತೋರಿಸ್ತೀನಿ. ಈಗ ನೈಟ್ ಆಗೈತಿ, ಈಗ ಆರತಿದು ಎಲ್ಲರೂ ರೆಡಿ ಮಾಡಕತ್ತಾರೆ. ಇನ್ನೂ ಆರತಿ ಆಗಿಲ್ಲ. ಅಷ್ಟ್ರೊಳಗೆ ನಾವು ಎಣ್ಣೆ ಹಾಕಿ ಉದ್ದಿನ ಕಡೆ ಹಚ್ಚಿ ನಮಸ್ಕಾರ ಮಾಡ್ಬೇಕಂತೇಳಿ ಬಂದೆ ನೋಡ್ರಿ ಫ್ರೆಂಡ್ಸ. ನೋಡ್ಬೋದ್ರಿ ಇಲ್ಲಿ. ಇದು ನಾರಾಯಣ ದೇವ್ರಿ. ಇದು ಭೂವರಾಹನ ಅಪೋಸಿಟನ ನಾರಾಯಣ ದೇವರ ಮೂರ್ತಿ ಐತಿ. ಇದು ಯಾಕೋ ಕದ ಹಚ್ಚಿದ್ರಿ, ಅಂದರೆ ಒಂದು ಕಿಟಕಿ ಒಳಗಿಂದ ಎಲ್ಲ ದೇವ್ರ ಮುಖ ಎಲ್ಲ ಕಾಣಿಸಕತ್ತಿತ್ತು. ಅದಕ್ಕೆ ನಾನು ವಿಡಿಯೋ ಮಾಡ್ಕೊಂಡಿನಿ, ತೋರಿಸ್ತೇನೆ ರೀ ನಿಮ್ಗೆ ವಿಡಿಯೋದೊಳಗೆ. 9 ದಿನ ಅಂದರೆ 9 ಅವತಾರದ ದೇವರಿಗೆ ಅಲಂಕಾರ ಮಾಡ್ತಾರೆ ಇಲ್ಲಿ. ಬೆಳಗ್ಗೆನೂ ಮಾಡ್ತಾರೋ ಮತ್ತು ಸಾಯಂಕಾಲ ಮಾಡ್ತಾರೆ ರೀ ಫ್ರೆಂಡ್ಸ. ನಾನು ಸಾಯಂಕಾಲ ಟೈಮ್ ಬಂದಿದ್ನಿ. ಸೈನಿಕಾಗ ಮನೆಯೊಳಗೆ ಬಿಟ್ಟು ಬಂದಿದ್ದು ರೀ ನಾವು. ಆಕೆ ಬಂದಿರಲಿಲ್ಲ. ನಾವು 3 ಜನ ಬಂದೀವಿ. ನಾನು ಲಾಸ್ಟ್ ಇಯರ್ ನೋಡ್ಬೋದ್ರಿ ಇಲ್ಲಿ ನಾರಾಯಣ ದೇವರ ಮತ್ತು ನರಸಿಂಹ ದೇವರ. ಭೂವರಾಹ ದೇವ್ರ ಅಪೋಸಿಟನ ನಾರಾಯಣ ದೇವರ ಮತ್ತು ನರಸಿಂಹ ದೇವರ. ಈಗೇನು ತೋರಿಸಿದ್ದೀನಿ ನೋಡ್ರಿ ಇಲ್ಲಿ ನಾನು, ಅದರ ಅಪೋಸಿಟನ ನರಸಿಂಹ ದೇವರ, ಭೂವರಾಹ ದೇವರ, ನಾರಾಯಣ ದೇವರ ಅಪೋಸಿಟನ ಮೂರ್ತಿಗಳು ಅದಾವ್ರಿ ಫ್ರೆಂಡ್ಸ. ನೋಡ್ರಿ ಇಲ್ಲಿ ನಾರಾಯಣ ಸ್ವಾಮಿ ದೇವರ ಎಷ್ಟು ಚಂದ ಕಾಣಿಸಕತ್ತೈತಿ. ಅಲಂಕಾರ ಭಾಳ ಚಂದ ಮಾಡಿದ್ದಾರೆ. ನಾನು ಅಷ್ಟು ಸಣ್ಣ ಕಿಟಕಿ ಐತ್ರಿ, ಕೆಂಡಿ ಒಳಗಿಂದ ನಾನು ಈ ಥರ ವಿಡಿಯೋ ತೊಗೊಂಡೇನಿ. ನೋಡೋಕ್ಕಂತೂ ಭಾಳ ಖುಷಿ ಆಗತ್ತಿತ್ತು. ನೋಡ್ಬೋದು ಫ್ರೆಂಡ್ಸ ಯಾವ ಥರ ಅಲಂಕಾರ ಮಾಡ್ಯಾರ ಅಂಥೇಳಿ. ಬೆಳಿಗ್ಗೆನೂ ಅಲಂಕಾರ ಮಾಡ್ತಾರೆ ಮತ್ತು ಸಾಯಂಕಾಲನೂ ಪೂಜೆ ಪುನಸ್ಕಾರಗಳು ನಡೆದಿರ್ತಾವ್ರಿ ಇಲ್ಲಿ ಫ್ರೆಂಡ್ಸ್. ಇಲ್ಲಿ ಮಂಗಳವಾದ್ಯ ಅಂತೂ ಮುಂಜಾನೆ ಮತ್ತು ಸಾಯಂಕಾಲ ಮಂಗಳವಾದ್ಯ ಚಾಲೂನೇ ಇರ್ತೈತ್ರಿ. ಮಂಗಳವಾದ್ಯ ಅಂದರೆ ಇದು ಶಹನಾಯಿ, ತಬಲ ಮತ್ತು ಕೊಳಲ ಎಲ್ಲ ಇಲ್ಲಿ ಸೌಂಡ್ ಬರಾಕತ್ತೈತಿ. ಇಲ್ಲೇ ಅವರ ಮಂಗಳವಾದ್ಯ ಎಲ್ಲ ನುಡ್ಸಕತ್ತಾರೆ. ತೋರಿಸ್ತೀನಿ ರೀ ನಾನು ಎಲ್ಲಿ ಅವರು ನುಡ್ಸಕತ್ತಾರೆ ಅಂಥೇಳಿ. ಹಾಯ್ ರೀ ಅಮ್ಮ. ನಾನು ದೇವ್ರದ್ದು ಅಂಗಾರ ತೊಗೊಂಡಿರ್ಕಿಲ್ಲ ಅಂಥೇಳಿ ಸನಿಕ ಓಡಾಡಿ ಅಂಗಾರ ತೊಗೋಕತ್ತಾರೆ ನೋಡ್ರಿ ಫ್ರೆಂಡ್ಸ.
ಇಲ್ಲಿ ಇನ್ನೂ ಲಕ್ಷ್ಮೀ ಗುಡಿ ಅದಾವ್ರಿ, ಮಾರುತಿ ಗುಡಿ ಅದಾವ್ರಿ, ಬಹಳ ಅನೇಕ ಗುಡಿಗಳು ಅದಾವ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಗೆ ನೋಡಕ್ಕೆ. ಮತ್ತು ಈಗ ನಾವು ಇಲ್ಲಿ ಮಾರುತಿ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಎಣ್ಣೆ ಹಾಕಿ ಬರ್ತೀವಿ ಫ್ರೆಂಡ್ಸ. ಶ್ರೇಯಾನಿಗಂತೂ ಬಹಳ ಇಂಟ್ರೆಸ್ಟ್, ಅವರ ತಬಲಾದ ನುಡ್ಸಕತ್ತಾರೆ ನೋಡಿ, ಬಂದ ನೋಡ್ಕೊತ ನಿಂತು ಬಿಟ್ಟಾನ್ರಿ ಅವ. 9 ದಿನ ಅಂತೂ ಫುಲ್ ರಶ್ ಇರ್ತೈತಿ. ಮತ್ತು ದೇವ್ರ ಗುಡಿಗೆ ಭಾಳ ಜನ ಬಂದಿರ್ತಾರೆ ಪೂಜಾಕ್ಕೆ. ಸಾಯಂಕಾಲ ಟೈಮ, ಬೆಳಗಿನ ಟೈಮ ಆರತಿ ಮಾಡ್ತಾರಲ್ರಿ, ಅದಕ್ಕೆ ಫುಲ್ ಪಬ್ಲಿಕ್ ಎಲ್ಲ ಕೂಡೈತಿ. ಶ್ರೀಹಾನ್ ಅಂತೂ ಅವಂಗೆ ಫುಲ್ ಎಂಜಾಯ, ಈ ಥರ ಖುಷಿ ಆಗ್ತೈತೆ ಅವಂಗೆ ಎಲ್ಲ ನೋಡೋಕೆ. ಫ್ರೆಂಡ್ಸ್, ನೀವು ಹಳೇದ ನಂದು ವ್ಲಾಗ ನೋಡ್ಬೋದು ರೀ. ಅಲ್ಲಿ ಫುಲ್ಲ ಬೆಳಗಿನ ಜಾವ ವಿಡಿಯೋ ಮಾಡಿದ್ದ ಎಲ್ಲ ಹಾಕೀನಿ ನಾನು ವಿಡಿಯೋ. ಇದು ದೇವ್ರ ಗುಡಿದ ಎಲ್ಲ ಫುಲ್ ದೇವಸ್ಥಾನ ನಿಮ್ಗೆ ತೋರ್ಸೇನಿ ಆ ವ್ಲಾಗ್ ಒಳಗೆ ರೀ. ನೋಡ್ಬೋದು ರೀ, ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ. ಆಲ್ಮೋಸ್ಟ್ ಕರ್ನಾಟಕದಿಂದ ಹುಬ್ಬಳ್ಳಿ, ಧಾರವಾಡ ಈ ಕಡೆ ಆಲ್ಮೋಸ್ಟ್ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಫಾರಿನರ್ಸ್ ಕೂಡ ಬಂದ ಇದು ಇಲ್ಲಿ ವಿಸಿಟ್ ಮಾಡಿ ಹೋಗ್ತಾರೆ ನೋಡ್ರಿ. ಒಂದು ಫೇಮಸ್ ಪ್ರವಾಸಿ ತಾಣ ರೀ ನಮ್ಮೂರ, ಕದಂಬರ ರಾಜಧಾನಿ ನೋಡ್ರಿ. ಇದು ಹಲಸಿ ಊರ, ನಮ್ಮೂರ ಭಾಳ ಫೇಮಸ್ ಐತಿ. ನೀವು ಬೇಕಾದ್ರೆ ಹಿಸ್ಟ್ರಿ ಒಳಗೆ ತೆಗೆದು ನೋಡ್ಬೋದು ರೀ, ಹಲಸಿ ಏನಪ್ಪ ಅಂಥೇಳಿ. ಅಷ್ಟು ಫೇಮಸ್ ನಮ್ಮೂರಿನ ದೇವಸ್ಥಾನ ಅದ ನೋಡ್ರಿ. ಮತ್ತು ಭಾಳ ಖುಷಿ ಆಗ್ತೈತಿ ಇಲ್ಲಿ ದೇವಸ್ಥಾನಗಳು ನೋಡೋಕೆ. ಮತ್ತು ಎಲ್ಲ ಹಳೆ ಕಾಲದ್ದು ದೇವಸ್ಥಾನಗಳು ಅದಾವ್ರಿ. ಮತ್ತು ಈಗ ರೀಸೆಂಟಾಗಿ ಏನೂ ಇಲ್ಲಿ ಒಟ್ಟು ಏನೂ ಮಾಡೇ ಇಲ್ಲ, ಎಲ್ಲ ಮೊದಲಿಂದನ ಇಲ್ಲಿ ಹಳೇದು ಏನು ಮೊದಲಿನ ರಾಜರದು ಕಟ್ಟಿದ್ದಾರೆ ನೋಡ್ರಿ, ಅವೆಲ್ಲ ದೇವಸ್ಥಾನ ಅದಾವ್ರಿ ಇಲ್ಲಿ ಫ್ರೆಂಡ್ಸ. ತುಳಸಿ ಗಿಡ ಅಂತೂ ಇಷ್ಟು ದೊಡ್ಡದೈತಿ. ತುಳಸಿ ಗಿಡ ಅಂದ್ರೆ ಭಾಳ ಖುಷಿ ಆಗ್ತೈತಿ. ತುಳಸಿ ಗಿಡ ನೋಡಿದ್ರೆ ಒಂದು ಹಳೇದ ಕಾಲದ ಐತಿ ನೋಡ್ರಿ, ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ ತುಳಸಿ ಗಿಡ ನೋಡೋಕೆ. ಮಳೆ ಒಂದ್ಸಲ ಬಿದ್ದು ಹೋಗಿತ್ತು. ಶ್ರೀಹಾನ್ ನೋಡ್ರಿ ಅವ್ರ ಅಪ್ಪಗಂತೂ ಬಿಡೋಕೆ ತಯಾರಿಲ್ಲ, ಆ ಕಡೆ ಈ ಕಡೆ ಓಡಾಡ್ಕೊಂತ ದುಂಬಡಿ ಹಾಕ್ಕೊಂತ ಕುಂತ್ಬಿಟ್ಟಾನ್ರಿ. ಅವ್ಗೆಲ್ಲಿ ಹೋದ್ರೂ ಅವನ್ನ ಕಾಯೋದ ದೊಡ್ಡ ಕಷ್ಟ. ನೋಡ್ಬೋದ್ರಿ ಇಲ್ಲಿ ಅವ್ರ ಡ್ಯಾಡಿ ಅವಂಗ ದೇವ್ರ ಹುಂಡಿ ಒಳಗೆ ರೊಕ್ಕ ಹಾಕಿ ಬಾ ಅಂತೇಳಿ ಕಳ್ಸಕತ್ರ. ಅಲ್ಲೊಬ್ರು ಅಂಕಲ್ ಅವನ ಕೈ ಒಳಗೆ ಒಂದು ಕೂಲ್ ಡ್ರಿಂಕ್ಸ್ ಇತ್ತು, ಅವ್ರು ಕೊಡಂಗಿಲ್ಲ ಅಂಥೇಳಿ ಮತ್ತೆ ವಾಪಸ್ ಬರ್ತಾನೆ ನೋಡ್ರಿ. ಅವರು ಬೇಡತ್ತಿದ್ರಲ್ಲಿ, ಇಲ್ಲ ನಾ ಕೊಡಂಗಿಲ್ಲ ಅಂಥೇಳಿ ಬಂದ ಅವ್ರ ಡ್ಯಾಡಿ ಕಡೆ. ಆಮೇಲೆ ಅವ್ರ ಡ್ಯಾಡಿಗೆ ಕರ್ಕೊಂಡು ಹೋಗ್ತಾನೆ ರೀ ಅವ. ಹೋಗೋಣ ಡ್ಯಾಡಿ ಅಂಥೇಳಿ ಕರ್ಕೊಂಡು ಹೊಂಟಾನೆ ನೋಡ್ರಿ ಇಲ್ಲಿ. ಮಹಾನವಮಿ ಒಳಗೆ ಎಲ್ಲ ದೇವ್ರ ಗುಡಿಗಳಿಗೆ ಹೋಗಿ ದೀಪಕ್ಕೆ ಎಣ್ಣೆ ಹಾಕಿ ಬಂದಿರ್ತೀವಿ ರೀ ನಾವು. ಮತ್ತು ಇದು ಸಲ ದೀಪಕ್ಕೆ ಎಣ್ಣೆ ಹಾಕಿ ಹೊಂಟೇವು ನೋಡ್ರಿ. ಈಗ ಬಂದ ಫ್ರೆಂಡ್ಸ್, ಇದು ಇಲ್ಲಿ ಗಣಪತಿ ಮೂರ್ತಿ ಐತೆ ನೋಡ್ರಿ ದೇವ್ರದ. ಇಲ್ಲಿ ಜಾಳ್ಗೆ ಹಾಕಿದ್ದಾರೆ, ಜಾಳ್ಗೆ ಕಿಟಕಿ ಹಾಕ್ಯಾರು. ಈಗ ಹೊಂಟೇವ್ರಿ. ಒಂದು ಸಲ ಮಳೆ ಬಿದ್ದು ಹೋಗೈತಿ, ಈಗ ಮತ್ತೆ ಮಳೆ ಬರ್ತೈತೆ ಅನಿಸ್ತೈತಿ. ಮನೆಯೊಳಗಿನ್ನೂ ಅಡುಗೆ ಮಾಡಿಲ್ಲ ನಾನು, ಹೋಗಿ ಅಡುಗೆ ಮಾಡಬೇಕು. ಈ ಥರ ಔಟ್ ಸೈಡಾಗ ಕಾಣ್ಸಕತ್ತೈತೆ ನೋಡ್ರಿ.
ನಮ್ಮ ಗುಡಿ ಮತ್ತು ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಫ್ರೆಂಡ್ಸ್. ಇದು ಇನ್ನೊಂದು 15 ದಿನ ಬಿಟ್ಟು ಶಿಗ ಹುಣ್ಣಿಮೆಗೆ ನರಸಿಂಹಸ್ವಾಮಿ ದೇವ್ರದ ಜಾತ್ರೆ ಐತ್ರಿ ಫ್ರೆಂಡ್ಸ. ಇನ್ನೊಂದು 15 ದಿನ ಅಷ್ಟೇ ರೀ. ಈಗ ಹೋದ ವರ್ಷ ಹೊಸ ರಥ ಮಾಡಿದ್ರು, ಈ ವರ್ಷ ಹೊಸ ರಥ ಜಗ್ತಾರಂತ, ಏನು ಗೊತ್ತಿಲ್ಲ. ಒಟ್ಟು ಅನ್ನಕತ್ತಾರ ಏನು ಮಾಡ್ತಾರಂತ ಡೌಟ ಫ್ರೆಂಡ್ಸ. ಈಗ ಇಲ್ಲಿ ನಮಸ್ಕಾರ ಮಾಡಿ ಆದಮೇಲೆ ನಾವು ಮಾರುತಿ ಗುಡಿಗೆ ಹೊಂಟೇವಿ ನೋಡಿರಿ ಫ್ರೆಂಡ್ಸ. ಶ್ರೇಯಾನ ಮಾರುತಿ ಗುಡಿಗೆ ಬಂದಾದಮೇಲೆ ಅವ್ರ ಡ್ಯಾಡಿ ಅವಂಗ ಗಂಟಿಗೆ ಹೊಡಿ ಅಂತ ಅನ್ನತ್ತಿದ್ದಾರೆ. ಒಂದು ಸ್ವಲ್ಪ ತಲೆ ಹತ್ತಿತ್ತು ಗಂಟಿಗೆ, ತಲೆ ನುಸಾಗತ್ತೆ, ತಲೆ ಪೆಟ್ಟು ಹತ್ತ ಅನ್ನತ್ತಿದೆ, ಸ್ವಲ್ಪ ಲೈಟಾಗಿ ಅಷ್ಟೇ ಪೆಟ್ಟು ಹತ್ತಿದೆ ಅನಿಸುತ್ತೆ. ಅವ್ನು ಸ್ವಲ್ಪ ತಿಕ್ಕಾಕತ್ತಾರ ನೋಡ್ರಿ. ಅವರು ತಿಕ್ಕಿ ಆದಮೇಲೆ ದೇವ್ರ ನಮಸ್ಕಾರ ಮಾಡಿ ಅವಂಗ ಹಂಗಾರ ಹಚ್ಚಾಕತ್ತಾರೆ. ಇನ್ನು ಹೋಗಿ ಅಡುಗೆ ಮಾಡ್ಬೇಕ್ರಿ. ಅಡುಗೆ ಮಾಡಿಲ್ಲ, ಸನಿಗ ಹಬ್ಬಕ್ಕೆ ನಮ್ಮ ಮನ್ಯಾಗ ಅದಾಳ್ರಿ, ನೋಡ್ಬೇಕ್ರಿ. ಈಗ ಹೋಗಿ ಅನ್ನ ಸಾರದು ಮಾಡಬೇಕಾಗ್ತೈತಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ವಿಡಿಯೋ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿರಿ. ಇದ್ರೊಳಗೆ ಏನಾದರೂ ಮಿಸ್ಟೇಕ್ ಅದಾಗಿದ್ರೆ ಹೇಳ್ರಿ ಮತ್ತು ಕ್ಷಮಿಸ್ರಿ. ನೋಡ್ಬೋದು ರೀ ಫ್ರೆಂಡ್ಸ, ಈ ಥರ ಐತಿ ನಮ್ಮೂರಿನ ದೇವಸ್ಥಾನದ ವ್ಲಾಗ್. ಶ್ರೇಯಾ ನೋಡ್ಬೋದು ರೀ, ಎಲ್ಲಿ ಹೋದ್ರೂ ಏನು ಕಂಟ್ರೋಲ್ ಮಾಡೋಕ್ಕಾಗಂಗಿಲ್ಲ. ಆ ಕಡೆ ಈ ಕಡೆ ಓಡಾಡಿ ಇಡ್ತಾನೆ ರೀ. ಅವ್ರ ನಾ ಇದ್ದಂದ್ರೆ ನನ್ನ ಕಾಡಿಸ್ತಿರ್ತಾನೆ, ಇಲ್ಲಾಂದ್ರೆ ಅವ್ರು ಡ್ಯಾಡಿ ಕಾಡಿಸ್ತಿರ್ತಾನೆ ರೀ. ಸನಿಕಾ ಬರಗೊಡ್ಗೇನ ಘಮ್ ಅಂತ ವಾಸ ಎಬ್ಸ್ಬಿಟ್ಟಾಳ್ರಿ. ಏನಪ್ಪ ಅದು ವಾಸ ಅಂತಂದ್ರೆ ಆಕಿ ಇದು ಸೋಯಾ ಚಂಕ್ಸ್ ಬಜ್ಜಿ ಮಾಡಕತ್ತಾಳ್ರಿ ಆಕಿ. ನನಗೆ ಗೊತ್ತಾಗಿಲ್ಲ ಆಕಿ ಸೋಯಾ ಚಂಕ್ಸ್ ಬಜ್ಜಿ ಮಾಡಕತ್ತಾಳು. ನಾ ಬರಗೊಡ್ಗೆ ಆಕಿ ರವಾದು ಹಚ್ಚಿ ಡೀಪ್ ಫ್ರೈ ಮಾಡತ್ತಿದ್ದಾಳೆ. ನನಗೆ ಅನಿಸ್ತು ಫಿಶ್ ಫ್ರೈ ಆಗತ್ತಿನ ಸ್ಮೆಲ್ ಬರತ್ತೈತಿ ಅಂಥೇಳಿ ದೇವ್ರ ಗುಡಿಗೆ ಹೋಗಿ ಬರಗೊಡು ಈಕಿ ಏನು ಮಾಡತ್ತಾಳೆ ಈಕೆ ಅಂತ ಅನ್ಗೊಡ್ಗೆ. ಈಕಿ ನೋಡ್ರಿ ಇಲ್ಲಿ ಏನೇನು ಮಾಡಕತ್ತಾಳೆ ಅಂಥೇಳಿ ಅಡುಗೆ ಎಲ್ಲ ಮಾಡ್ಕೊತ ಕುಂತ್ಬಿಟ್ಟಾಳ್ರಿ ಆಕಿ. ಅಕ್ಕನ ಕಬಾಬ ನೋಡು, ಶ್ರೇಯಾನ್ ಡ್ಯಾನ್ಸ. ಇಲ್ಲಿ ಅವ್ರ ಅಕ್ಕ ಕಬಾಬ್ ಮಾಡತ್ತಾವ. ಅವ್ರ ಅಕ್ಕ ಕಬಾಬ್ ಮಾಡ, ನಾವು ಗುಡಿಗೆ ಹೋಗಿ ಬರ್ಕೊಡ ಕಬಾಬ್ ಚಾಲು ಮಾಡ್ಯಾರ ನೋಡ್ರಿ. ಕರಮುನ ಏನು ಸ್ಮೆಲ್ ಬರತೈತೆ ಅಂದ್ರೆ ಏನೋ ಫಿಶ್ ಫ್ರೈ ಆಗತ್ತೆ ಸ್ಮೆಲ್ ಬರತೈತಿ. ಅದೇನೋ ರವಾದ ಹಾಕಿ ಮಾಡ್ಯಾವ ನೋಡ್ಕೊಡ್ರಿ. ನೋಡ್ರಿ ರವಾದು ಹಾಕಿ ಮಾಡಿದ ಅಂತಂದ್ಕೊಂಡು ನಾನು ಏನು ಮಾಡಿದೆ ನೋಡತ್ತೀನಿ. ಸೋಯಾ ಚಂಕ್ಸ್ ಸೋಯಾಬೀನ್ ಇರ್ತಾವ ನೋಡ್ರಿ, ಅವನನ್ನು ಏನೇನು ಹಾಕಿದಾಗ ಏನೇನೋ ಹಾಕಿ ಕಬಾಬ್ ಫ್ರೈ ಮಾಡ್ತಾರೆ. ಅದು ಓಕೆ, ಉಪ್ಪು ಸ್ವಲ್ಪ ಕಮ್ಮಿ ಆಗೈತೆ. ಉಪ್ಪು ಹಾಕ್ಸನಿಕ ಈಗೆಲ್ಲ ಮುಗಿತು. ಈಗ ಮಾಡೋದು ಭಾಳ ಹೊತ್ತು ಮಾಡತ್ತಾಳ್ರಿ. ನಂಗೆ ಗೊತ್ತೇ ಇಲ್ಲ ಏನಂತ ಏನಂದ್ರವ. ಇಲ್ಲ ನಾವು ಹೊರ್ಯಾಂಗಿಲ್ಲ. ಈಗ ಏನು ನಿಂಗೆ ಯಾರು ಮಾಡಂದ್ರೆ ಇದೆಲ್ಲ ಬಜ್ಜಿ ನೋಡ್ರಿ. ಬಟಾಟೆ ಪಲ್ಯ ಮಾಡಿದಾಳು. ಏನೂ ಗೊತ್ತಿಲ್ಲ, ಏನೋ ತಾವ ಮಾಡಿದೆ ನೋಡ್ರಿ. ನಂಗೆ ಫಸ್ಟ್ ಟೈಮ್ ಸೂಪರ್ ಆಗೈತ್ರಿ. ಮತ್ತು ಅನ್ನ ತೊಗೊಂಡು ತೋರ್ಸು. ಅಯ್ಯೋ ರೊಟ್ಟಿ ಅದಾವ ಅಂತೇಳಿ ಅನ್ನನೂ ಮಾಡಿದಾವ್ರಿ ನನ್ನ ಮಗಳು. ಫ್ರೆಂಡ್ಸ ನೋಡ್ರಿ, ಈಕಿನ ಬರ್ಕೊಡ್ಗೆನ ಅನ್ನ ಮತ್ತು ಬಟಾಟೆ ಪಲ್ಯ ಮಾಡ್ಯಾಳ್ರಿ. ಮುಂಜಾನೆ ರೊಟ್ಟಿ ಇದ್ದು ನಾನೇನು ಹೇಳಿರ್ಲಿಲ್ಲ ಈಕಿಗೆ ಅಡುಗೆ ಮಾಡೋದೈತಿ ಮತ್ತು ಮಾಡೋದು ಅಂಥೇಳಿ. ಯಾಕಂದ್ರೆ ಆಕೆ ನನಗೆ ಮಾಡಿದ್ದ ಗೊತ್ತಿಲ್ಲ. ಯಾವ ಬೇಕಾದಾಗ ಆಮ್ಲೆಟ್ ಅದು ಮಾಡಿ ತಿಂದಿರ್ತಾಳ್ರಿ. ಈಗಂತೂ ನಾನ್ ವೆಜ್ ಏನೂ ಇಲ್ಬಿಡ್ರಿ, ಯಾಕಂದ್ರೆ ಮಹಾನವಮಿ ಸ್ಟಾರ್ಟ್ ಐತಿ. ಮತ್ತು ನಾವು ಬರ್ಕೊಡ್ಗೆನ ಅನ್ನ ಮಾಡ್ಯಾಳ್ರಿ. ಮತ್ತು ಯಾಕಂದ್ರೆ ರೊಟ್ಟಿ ಇದ್ದವಲ್ರಿ ಮುಂಜಾನೆ, ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಯಾಳ್ರಿ ಲಿಮಿಟೆಡ್. ಮತ್ತು ಬಟಾಟೆ ಕುದಿಸಿ ಅವನ್ನೆಲ್ಲ ಸಿಪ್ಪೆ ತೆಗೆದು ಒಣ ಖಾರ ಪುಡಿ ಇದು ಹಾಕಿ ಬಟಾಟೆ ಪಲ್ಯನೂ ಮಾಡಿಟ್ಟಾಳ್ರಿ. ನಾ ಬರ್ಕೊಡ್ಗಿನ ಇಷ್ಟ ನನಗೆ ಹೆಲ್ಪ್ ಮಾಡ್ಯಾಳ ಅಂತಂದ್ರೆ ನನಗೆ ಖುಷಿನೂ ಆಗ್ತೈತಿ. ಬಟ್ ಈಕಿಗೆ ನಾನು ಮಾಡಂತ ಹೇಳಿರಲಿಲ್ಲ, ತಾವು ಮಾಡಿದಾಳ್ರಿ. ನಾನು ಅಡುಗೆ ಮಾಡ್ಬೇಕಂತ ಹೋಗ್ಕೊಡುಗೆ ನಮ್ಮ ಮಮ್ಮಿನ ಮಾಡೇನಂತ ಅಂದಳ್ರಿ. ಅದಕ್ಕೆ ನೋಡೋದು ತೋರ್ಸು ಅಂದ್ಗಳೇ ಎಲ್ಲ ಖರೇನ ಮಾಡಿಬಿಟ್ಟಾಳ್ರಿ ಆಕಿ ಬಟಾಟೆ ಪಲ್ಯ ಮತ್ತು ಅನ್ನ. ಖುಷಿ ಆಗ್ತೈತಿ ಇಷ್ಟ ನನಗೆ ಹೆಲ್ಪ್ ಮಾಡ್ಯಾಳು. ನಾ ಬರ್ಕೊಡ್ಗಿನ ಇಷ್ಟ ಮಾಡ್ಯಾಳ ಅಂದ್ರೆ ಒಂದು ಹೆಣ್ಮಕ್ಳಿದ್ರೆ ಖುಷಿ ರೀ. ಅಷ್ಟೇ ರೀ. ಅವನ ಕೈಯಾಗಿಂದ ಕೆಲಸ ಬಿಡಿಸ್ತಾರಂದ್ರೆ ಭಾಳ ಅಲ್ಲ, ಸ್ವಲ್ಪ ರೀ ಕೆಲಸ ಬಿಡಿಸ್ತಾರಂದ್ರೆ ಭಾಳ ಖುಷಿ ಆಗ್ತೈತಿ. ಶ್ರೇಯಾನ್ಗೆ ಮೊಸರು ರೊಟ್ಟಿ ನಾನು ತಿನ್ಸತ್ತಿದ್ನಿ, ನಮಗೆಲ್ಲರಿಗೂ ತಾಟ್ ಮಾಡಿ ಇಟ್ಟಿದ್ದಾಳ್ರಿ. ನಾನು ಶ್ರೇಯಾನ್ ತಿನ್ಸಿದ್ಮೇಲೆ ನಾನು ತಿಂತೀನಿ ಅಂತ ಹೇಳಿ ಒಂದೊಂದು ಸಲ ತಿಳ್ಕೊಂಡ ತಾವ ಮಾಡ್ತಾಳ್ರಿ. ಒಂದೊಂದು ಸಲ ಇದು ಹಠ ಮಾಡ್ತಾಳು ನಾನು ಮಾಡಂಗಿಲ್ಲ ಅಂಥೇಳಿ. ಇವತ್ತೇನೋ ಮೂಡ್ ಚಲೋ ಐತೆ ಅಂದ್ಗಳೇ ಏನೇನೋ ಎಲ್ಲ ಅಡುಗೆ ಮಾಡಿ ನನ್ನ ಕೈ ಒಳಗಿಂದೆಲ್ಲ ಕೆಲಸ ಬಿಡಿಸಿ
ನಕ್ಕೊಂತ ನೋಡ್ರಿ ಫ್ರೆಂಡ್ಸ. ಅವ್ರ ಡ್ಯಾಡಿಗಂತೂ ಸೋಯಾ ಚಂಕ್ಸ್ ಫ್ರೈ ತಿಂದಂಗೆ ಆತಂತ. ತಿಂದಂಗೆ ಆತಂದ್ರೆ ಅವ್ರಿಗೆ ಒಂದು ಕಬಾಬ್ ತಿಂದಂಗೆ ಆತಂದ್ರಿ. ಟೇಸ್ಟಿ ಆಗಿದ್ದು, ಚಂದ ಮಾಡಿದಾಳ್ರಿ. ಇಷ್ಟೆಲ್ಲ ಟ್ರೈ ಮಾಡ್ತಾಳೆ, ಖುಷಿ ಆಗ್ತೈತಿ ಟ್ರೈ ಮಾಡಿದ್ದಕ್ಕೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ. ಹೆಂಗೆ ಅನಿಸ್ತು ಈ ವ್ಲಾಗ ಹೇಳ್ರಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.